ಎಲ್ಲರಿಗೂ ನಮಸ್ಕಾರ. ರುದ್ರದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತಾ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ. ಅದು ನೂತನವಾದ ಯೂಟ್ಯೂಬ್ ಚಾನಲ್ ಒಳಗೆ. ನನ್ನ ಹಳೆ ಯೂಟ್ಯೂಬ್ ಚಾನಲ್ ಈಗ ನಂಗೆ ಉಪಯೋಗಿಸ್ಲಿಕ್ಕೆ ಆಗಂಗಿಲ್ಲ. ಇನ್ಮೇಲೆ ಏನಿದ್ರು ನಾನು ಈ ಹೊಸ ಯೂಟ್ಯೂಬ್ ಚಾನಲ್ ಒಳಗೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಬರ್ರಿ ಇವತ್ತು ನಾನು ನಿಮಗೆ ಪಾಲಕ್ ಪಕೋಡ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ನಾನು ಆಲ್ರೆಡಿ ನನ್ನ ಹಳೆ ಯೂಟ್ಯೂಬ್ ಚಾನಲ್ ಒಳಗೆ ಹೇಳಿದ್ದೆ. ಇದು ಹೊಸದು ಇನ್ನೊಂದು ರೀತಿ ಹೇಳ್ಕೊಡ್ಲಿಕ್ಕತ್ತೀನಿ. ಮೊದಲಿಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೋರಿ ಫಸ್ಟ್. ಆಮೇಲೆ ಪಕೋಡ ಎಲ್ಲ ಮಾಡಲಿಕ್ಕೆ ಆಲ್ಮೋಸ್ಟ್ ಎಲ್ಲ ಯಾವ್ದು ಯೂಸ್ ಮಾಡ್ತಾರೆ, ಕಡ್ಲೆ ಹಿಟ್ಟು ಯೂಸ್ ಮಾಡ್ತಾರೆ. ಕಡ್ಲೆ ಹಿಟ್ಟು ಮತ್ತು ನಾನು ಸ್ವಲ್ಪ ಕ್ರಂಚಿ ಆಗಲಿ ಅಂಥೇಳಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ. ಸೊ ಕಡ್ಲೆ ಹಿಟ್ಟು, ಅಕ್ಕಿ ಹಿಟ್ಟು, ಈಗ ಆಮೇಲೆ ಖಾರ ಪುಡಿ ಹಾಕ್ಲಿಕ್ಕತ್ತೀನಿ. ನೀವೇನಾರ ಹಸಿಮೆಣ್ಸಿನ್ಕಾಯಿ ಇಷ್ಟಪಡ್ತಿದ್ರೆ ಅದನ್ನು ಪೇಸ್ಟ್ ಮಾಡಿ ಅದನ್ನು ಹಾಕ್ಕೋಬೋದು. ಆಮೇಲೆ ಅರಿಶಿನ ಪುಡಿ ಹಾಕಿದೆ. ಇದು ಗರಂ ಮಸಾಲ ಹಾಕ್ಲಿಕ್ಕತ್ತೀನಿ. ಸೊ ಹಸಿಮೆಣ್ಸಿನ್ಕಾಯಿ ಇಷ್ಟಪಡೋರು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಕೊತ್ತಂಬರಿ ಆಮೇಲೆ ಕರಿಬೇವು ಜೀರಿಗೆ ಹಾಕಿ ಆ ಪೇಸ್ಟ್ ಹಾಕ್ಕೋಬೋದು. ಉಪ್ಪು ಹಾಕಿದ್ದೆ. ಈಗ ಇದು ಸ್ವಲ್ಪ ಸೋಡಾ ಹಾಕ್ಲಿಕ್ಕತ್ತೀನಿ. ನೆಕ್ಸ್ಟ್ ಪಾಲಕ್ ಎಲ್ಲ ಸೊಪ್ಪು ತೆಗೆದು ಅದು ಕಡ್ಡಿ ಎಲ್ಲ ಬೇರೆ ಮಾಡಿ ಇಟ್ಕೊಂಡಿರೋದಿದು. ಚಲೋ ನಂಗೆ ತೊಳಿರಿ. ನಾನೆಲ್ಲ ತೊಳೆದು ಎಲ್ಲ ಒಣಗಿಸಿ ಇಟ್ಕೊಂಡಿದ್ದೆ. ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿರ್ತೀವಲ್ಲ ಆ ಸ್ವಲ್ಪ ಎಣ್ಣೆ ಇದಕ್ಕೆ ಹಾಕಬೇಕು. ಸೊ ಅದಂದ್ರೆ ಇನ್ನೂ ಸ್ವಲ್ಪ ಗರಿ ಗರಿ ಆಗ್ತಾವಂತ ಹೇಳಿ. ಇದು ಎಣ್ಣೆ ಕಾದದ ಮತ್ತು ಆಮೇಲೆ ಗರಿ ಗರಿ ಆಗ್ಬೇಕಂತಂದ್ರೆ ಸ್ವಲ್ಪ ಎಣ್ಣೆ ಇದಕ್ಕೆ ಹಾಕಿ ನೋಡಿದಾಗ ಅದು ಹಿಟ್ಟೊಳಗೆ ಸ್ವಲ್ಪ ಬುರುಗ್ ಬರ್ತದೆ. ಅಂದ್ರೆ ಎಣ್ಣೆ ಕಾದದ ಅಂತ ಹೇಳೋದ್ರ ಅರ್ಥ. ಸ್ವಲ್ಪ ಮೊಸರು ಹಾಕ್ಲಿಕ್ಕತ್ತೀನಿ ನಾನು. ಇದು ಆಪ್ಷನಲ್ಲ, ಹಾಕೊಳ್ಳೋರಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ಇದು ಸ್ವಲ್ಪ ಹುಳಿ ಫ್ಲೇವರ್ ಇರಲಿ ಅಂಥೇಳಿ ನಾನು ಹಾಕ್ಕೊಂಡಿದ್ದೆ. ಈಗ ನೀರು ಹಾಕಿ ಕಲಿಸ್ಲಿಕ್ಕತ್ತೀನಿ ನಾನು. ಬಜ್ಜಿ ಹಿಟ್ಟು ಕಲಿಸ್ಲಿಕ್ಕೆ ಕನ್ಸಿಸ್ಟೆನ್ಸಿ ಇರ್ತದಲ್ಲ ಆ ಕನ್ಸಿಸ್ಟೆನ್ಸಿ ಒಳಗೆ ಕಲಿಸ್ಬೇಕು ನಾವು ಇದನ್ನು ಚಲೋತ್ನಂಗೆ. ಹಾಂ, ಈಗ ಇನ್ನೂ ಕಲಿಸ್ಬೇಕು ಚಲೋತ್ನಂಗೆ. ಇನ್ನೂ ಆಗಿಲ್ಲದು. ಸ್ವಲ್ಪ ಒಮ್ಮೆ ನೀರು ಹಾಕಿ ಕಳಿಸ್ಲಿಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಹಾಕೋತ ಮಿಕ್ಸ್ ಮಾಡ್ಕೊರಿ ಅದನ್ನು. ಮೊದ್ಲಿಗೆ ಗಟ್ಟಿ ಅನ್ನಿಸ್ತದ. ಒಮ್ಮೆ ಎಲ್ಲನೂ ಭಾಳ ನೀರು ಹಾಕಿ ಮತ್ತು ಆಮೇಲೆ ಭಾಳ ನೀರು ಮಾಡ್ಕೊಂಡ್ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಹಾಕೋತ ಕಲಿಸ್ಕೋತ ಹೋಗ್ರಿ. ಸೊ ಈಗ ಮಳೆಗಾಲ ಟೈಮ್ ಅಲ್ಲ, ಈಗ ತಿನ್ಲಿಕ್ಕೆ ಭಾಳ ರುಚಿ ಆಗ್ತದೆ. ನಾನು ಅಜ್ವಾನ್ ಹಾಕ್ಲಿಕ್ಕೆ ಮರ್ತಿದ್ದೆ, ಈಗ ಕಡೆಗೆ ಹಾಕ್ಲಿಕ್ಕತ್ತೀನಿ. ಅದನ್ನು ಮುಂಚೆನೇ ಹಾಕ್ಬೇಕು ಆ್ಯಕ್ಚುಲಿ. ಅಂದ್ರೆ ಅಜ್ವಾನ್ ಹಾಕಿದ್ರೆ ಅಂದ್ರೆ ಕಡ್ಲೆ ಹಿಟ್ಟಲ್ಲ ಸ್ವಲ್ಪ ಹದಿಸ್ತದೆ ಅದು. ಅದರ ಸಂಬಂಧ ಅಜ್ವಾನ್ ತೊಗೊಂಡು ಹಾಕಿದ್ರೆ ಡೈಜೆಷನ್ ಚಲೋ ಮಾಡಿಸ್ತದೆ ಕಡ್ಲೆ ಹಿಟ್ಟನ್ನ ಅಂಥೇಳಿ ಅಜ್ವಾನ್ ಹಾಕೋದು. ಆಲ್ಮೋಸ್ಟ್ ಎಲ್ಲ ಬಜ್ಜಿ ಒಳಗೂ ಹಾಕಿರ್ತಾರೆ ಅಜ್ವಾನ್. ಇದೇ ರೀಸನ್ಗೆ ಹಾಕೋದು. ಸೊ ಚಲೋ ಹೊತ್ನಂಗೆ ಕಲಿಸ್ಕೊರಿ. ನೀವು ಇದು ಬಜ್ಜಿ ಹಿಟ್ಟು ಕಾಮನ್ ಇದು. ಇದನ್ನು ನಿಮಗೆ ಪಾಲಕ್ ಬೇಕಂದ್ರೆ ಪಾಲಕ್ ಹಾಕೋಬೋದು. ಬೇರೆ ಯಾವ್ದಾರು ಸೊಪ್ಪು ಹಾಕ್ಕೊಂಡು ಈಗ ಮೆಂತೆ ಸೊಪ್ಪು ಇರ್ತದಲ್ಲ ಅದನ್ನು ಸಣ್ಣಗೆ ಹೆಚ್ಕೊಂಡು ಅದನ್ನೂ ಹಾಕ್ಕೊಂಡು ಅದನ್ನೂ ಕರ್ಕೋಬೋದು. ಬೇರೆ ಬೇರೆನೂ ಅಂದ್ರೆ ಈಗ ಉಳ್ಳಾಗಡ್ಡಿ ಇರ್ತದೆ, ಉಳ್ಳಾಗಡ್ಡಿ ಹಾಕ್ಕೊಂಡು ಕರ್ಕೋತಿದ್ರೆ ಅದನ್ನೂ ಕರ್ಕೋಬೋದು. ಬೇರೆ ಹಾಕಿನೂ ಮಾಡ್ಕೋಬೋದು. ಬಟ್ ನಾನು ಇವತ್ತು ನಿಮಗೆ ತೋರಿಸ್ಲಿಕ್ಕತ್ತಿದ್ದು ಪಾಲಕ್ ಪಕೋಡ ತೋರಿಸ್ಲಿಕ್ಕತ್ತೀನಿ. ಸೊ ಈ ಕನ್ಸಿಸ್ಟೆನ್ಸಿ ಒಳಗೆ ಬರಬೇಕದು. ಈ ಸ್ವಲ್ಪ ಎಣ್ಣೆ ಕಾದೋದಿಲ್ಲ ಅಂತ ಇನ್ನೊಂದು ಚೆಕ್ ಮಾಡ್ಕೊಂಡ್ಬಿಡ್ತೀನಿ ನಾನು. ನೋಡಿರಿ ಚಲೋತ್ನಂಗೆ ಕಾದದ ಎಣ್ಣೆ. ಈಗ ಇದು ಒಂದೊಂದು ಎಸಳು ತೊಗೊಂಡು ಹಾಕಬೇಕು. ಎಲೆ ಅಥವಾ ಎಸಳು ಏನಂತೀರಿ ಅದನ್ನು ತೊಗೊಂಡು ಹಾಕಬೇಕು. ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ಹಿಂಗೆ ಉದ್ದ ಬೇಡ ಅಂತಂದ್ರೆ ಆ ಪಾಲಕ್ನು ಸಣ್ಣಂಗೆ ಹೆಚ್ಕೊಂಡು ಆಮೇಲೆ ಕರಿತಾರೆ. ಬಟ್ ಆದರೆ ನಾನು ಹಿಂಗೆ ಪ್ರಿಫರ್ ಮಾಡ್ತೀನಿ. ಯಾಕಂದ್ರೆ ಸ್ವಲ್ಪ ನೋಡಲಿಕ್ಕೂ ಚಲೋ ಅನ್ನಿಸ್ತದೆ, ಆಮೇಲೆ ತಿನ್ನಲಿಕ್ಕೆ ಚಲೋ ಆಗ್ತದೆ. ಇದು ಹಿಂಗಾದ್ರೆ ಅದು ಕಾಮನ್ ಬಜ್ಜಿ ತಿಂದಂಗೆ ಆಗ್ತದೆ. ಇದಾದ್ರೆ ಒಂದು ಸ್ವಲ್ಪ ಬೇರೆ ಟೈಪ್. ಈಗೆಲ್ಲ ಸಣ್ಣ ಮಕ್ಳು ಬೇರೆ ಬೇರೆ ಕೇಳ್ತಿರ್ತಾವಲ್ಲ, ಸೊ ಇಂಥದ್ದೆಲ್ಲ ಮಾಡಿಕೊಟ್ರೆ ಚಲೋ ಅನ್ನಿಸ್ತದೆ. ಅವರು ಬಜ್ಜಿ ಅಂದ್ರೆ ಗುಂಡ್ಗೆ ಇರ್ತಾವಂತ ತಿಳ್ಕೊಂಡಿರ್ತಾರೆ. ಸೊ ಅದು ಈ ಎಲೆನ ಡೈರೆಕ್ಟ್ ಹಾಕಿ ಹಿಂಗೆ ಕರೆದ್ಬಿಟ್ರೆ ಅವ್ರಿಗೂ ಸ್ವಲ್ಪ ತಿನ್ನಲಿಕ್ಕೆ ರುಚಿ ಅನ್ನಿಸ್ತದೆ. ಚಲೋತ್ನಂಗೆ ಕರೀರಿ. ಈಗ ಹೆಂಗಂದ್ರೆ ಮಂದಿ ರುಚಿಗಿಂತ ಹೆಚ್ಚಿಗೆ ಈ ಎಲ್ಲ ಗಾರ್ನಿಷಿಂಗ್ ಮಾಡೋದಕ್ಕೆ ಭಾಳ ವ್ಯಾಲ್ಯೂ ಕೊಡ್ತಾರೆ. ನೋಡ್ಲಿಕ್ಕೆ ಚಂದ ಕಂಡ್ರೆ ಸಾಕು, ತಿನ್ಲಿಕ್ಕೆ ಹೆಂಗಾರ ಆಗ್ಲದು ಹಂಗೆ. ಸೊ ಅದಕ್ಕೆ ಸ್ವಲ್ಪ ನೋಡ್ಲಿಕ್ಕೂ ಚಂದ ಆಗ್ತದೆ ಇದು ಹಿಂಗೆ ಮಾಡಿದ್ರೆ.
ಹಾಗೂ ಮಾಡ್ಕೋರಿ, ಹಾಗೂ ಮಾಡ್ಲಿಕ್ಕೆ ಬರ್ತದೆ, ಹಿಂಗೆ ಅಂಥೇಳಿ ಏನಿಲ್ಲ. ಅದು ನನ್ನ ಕಡೆ ಅವು ಚಾಳ್ನಿ ಅಂತಾರಲ್ಲ, ಅದು ಇರಲಿಲ್ಲ. ಅದಕ್ಕೆ ಹಿಂಗಾಗಿ ನಾನು ಟಿಶ್ಯೂ ಪೇಪರ್ ಮೇಲೆ ಹಾಕೀನಿ. ಯಾಕಂದ್ರೆ ಇದು ಪಕೋಡ ಸ್ವಲ್ಪ ಎಣ್ಣೆ ಭಾಳ ಹಿಡಿತದೆ. ಈಗ ಹೇಳಲಿಕತ್ತೀನಿ ನೋಡ್ರಿ, ಮುಂಚೆನ ಎಣ್ಣೆ ಭಾಳ ಹಿಡಿತದೆ ಇದು, ಆದ್ರೆ ರುಚಿ ಆಗ್ತದೆ ಆಬ್ವಿಯಸ್ಲಿ. ಮತ್ತು ಅಡುಗೆಗೆ ಎಣ್ಣೆ ಭಾಳ ಬಿದ್ದಾಗನ ರುಚಿ ಆಗ್ತದಲ್ಲ ಎಲ್ಲ ಅಡುಗೆ, ಹಂಗೆ ಇದನ್ನು ಎಣ್ಣೆ ಹಿಡ್ಕೊಂಡಿರ್ತದೆ ಭಾಳ, ಆದರೆ ಭಾಳ ಚಲೋತ್ನಂಗೆ ಆಗಿರ್ತದೆ ನೋಡ್ರಿ. ಹಿಂಗಾಗ್ತಾವೆ. ಮಳೆಗಾಲದಾಗ ಚಹಾ ಜೊತೆ ಇವನ್ನೆಲ್ಲ ಮಾಡ್ಕೊಂಡು ತಿನ್ಲಿಕ್ಕೆ ಭಾಳ ರುಚಿ ಅನ್ನಿಸ್ತದೆ. ಸೊ ಈಗ ರೆಡಿ ಆದ್ವ. ಅದ ಹೇಳಿದ್ನಲ್ಲ, ಗಾರ್ನಿಷಿಂಗಿಗೆ ಭಾಳ ವ್ಯಾಲ್ಯೂ ಅಂತೇಳಿ. ಸೊ ನಾ ಹಿಂಗೆ ಗಾರ್ನಿಷ್ ಮಾಡೀನಿ. ನೀವು ಬೇಕಿದ್ರೆ ಬೇರೆ ಟೈಪನ್ನು ಮಾಡ್ಕೋಬೋದು. ಅದು ತಿನ್ಲಿಕ್ಕೆ ರುಚಿ ಬರ್ತದೆ ಅಂತ ಅನ್ನೋದಕ್ಕೆಲ್ಲ ಉಳ್ಳಾಗಡ್ಡಿ, ಆಮೇಲೆ ಟೊಮ್ಯಾಟೊ, ಕೊತ್ತಂಬರಿ ಅದನ್ನೆಲ್ಲ ಹೆಚ್ಚಿ ಹಾಕೀನಿ. ನೋಡು, ಅದು ಮೊಸರು ಇಟ್ಟೀನಿ ನಾನು. ಗಾರ್ನಿಷಿಂಗ್ ಚಂದ ಕಾಣಿಸ್ತದೆ. ಸೊ ನೀವು ಹೆಂಗೆ ಹಳೆ ಯೂಟ್ಯೂಬ್ ಚಾನಲಿಗೆ ಸಪೋರ್ಟ್ ಕೊಟ್ಟಿದ್ರಿ, ಇದಕ್ಕೂ ಹಂಗೆ ಸಪೋರ್ಟ್ ಕೊಡ್ರಿ. ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ.